ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೆಚ್ಚು ತರಬೇಕೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೊತೆ ಅವರು. ನೋಡಿರಿ, ಕ್ರಿಕೆಟ್ನಲ್ಲಿ ನಾವು ಬಯಸೋದು ಒಂದು, ಆಗೋದು ಇನ್ನೊಂದು ಅಂತ. ಯಾಕಂದರೆ ವಿಶೇಷವಾಗಿ ನಿನ್ನೆಯ ಮ್ಯಾಚ್ನಲ್ಲಿ ಗುಜರಾತ್ ಟೈಟನ್ಸ್ ಗೆಲ್ಲಲೇಬೇಕಾಗಿತ್ತು ಮತ್ತು ಗೆಲ್ಲುವ ಟೀಮ್ ಅದು ಅಂತಾರೆ. ಯಾಕಂದರೆ ಈಗಾಗಲೇ KKR ಸೋತು ಕೆಳಗೆ ಹೋಗಿಬಿಟ್ಟದ. KKR ಅದರಲ್ಲೂ ಮುಖ್ಯವಾಗಿ ನೈಟ್ ರೈಡರ್ಸಲ್ಲಿ ಸೋತು ಹೊರಗೆ ಹೋಗ್ಬೇಕು ಅನ್ನುವಷ್ಟರಲ್ಲಿ ಒಂದು ಗೆಲುವು ಸಿಕ್ಬಿಟ್ಟದ ಲಾಸ್ಟ್ ಟೈಮ್. ವಿಶೇಷವಾಗಿ ಈ ಮಲೆನಾಡಿನಲ್ಲಿ ವಯಸ್ಸು ಸಿಕ್ಕಂಗೆ ಅದೆಷ್ಟು ಮಟ್ಟಿಗೆ ಲಾಭ ಆಗ್ತದೋ ಗೊತ್ತಿಲ್ಲ KKRಗೆ. ಆದರೆ ಈ ಟಾಪ್ದಲ್ಲಿ ಬರೋದಕ್ಕೆ GT ಟೀಮ್ಗೆ, ಅದರಲ್ಲೂ ಗುಜರಾತ್ ಟೈಟನ್ಸ್ಗೆ ಅಡ್ಡಗೋಡೆಯಾಗಿದ್ದೀನಿ ಸುಳ್ಳಲ್ಲ. ಅದರಲ್ಲೂ ಮುಖ್ಯವಾಗಿ KKR ಟೀಮ್ನಲ್ಲೇ ಬಹಳ ಅರ್ಭಟದಿಂದ ಆಡಿದಂಥ 247 ರನ್ ಸೇರಿಸೋದ್ರಲ್ಲಿ ಕಾರಣಕರ್ತರಂಥವ್ರು ಫಿನ್ ಅಲೆನ್, ಅಂಗಕಶ್ ರಘುವಂಶಿ ಮತ್ತು ಕ್ಯಾಮ್ರನ್ ಗ್ರೀನ್. ಇವರ ಅರ್ಭಟದ ನೆಲಕ್ಕೆ ಸಿಕ್ಕೊಂಡು ನಿಜವಾಗಿಯೂ ಏನಪ್ಪ ಅಂದ್ರೆ ಅದರ ಫಿನ್ ಅಲೆನ್ ಅವರು 35 ಎಸೆತಗಳಲ್ಲಿ ಬಾಲ್ಗಳಲ್ಲಿ 93 ರನ್ನನ್ನು ಹೊಡೆದರು. ಸಾಮಾನ್ಯವಾದ್ದಲ್ಲ. ಅದೇ ಕಾಲಕ್ಕೆ ರಘುವಂಶಿ ಅವರು 82 ರನ್ ಹೊಡೆದರು. ಮುಂದೆ ಗ್ರೀನ್ ಅವರು ಔಟ್ ಆಗೋದು 52 ರನ್ ಹೊಡೆದರು. ಈ ಅರ್ಭಟಕ್ಕಾಗಿ 247 ಪ್ರಥಮ ಬಂದು ನಿಲ್ಲಿಸಿಬಿಟ್ರು KKR. ಹೌದು, ಇದಕ್ಕೆ ಕಾರಣ ಬಾಲರ್ಗಳಾಗಿರ್ಬೋದು, ಗ್ರೌಂಡ್ ಚಿಕ್ಕದಾಗಿರ್ಬೋದು, ಏನೋ ಎಲ್ಲ ಕಾರಣಗಳು. ಫೀಲ್ಡಿಂಗು ಒಂದೆರಡು ಕ್ಯಾಚ್ ಡ್ರಾಪ್ ಆದವು ಅದರಲ್ಲೇ, ಇದು ಸಹಿತ ಗಮನಿಸಬೇಕಾಗಿದೆ. ಈ ಎಲ್ಲ ನೆಲೆಯಲ್ಲೇ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಿನ್ನೆ ಮ್ಯಾಚ್ನಲ್ಲೇ ಎಷ್ಟೋ ಭಾರಿ ಟೀಮ್ ಇದ್ರು ಸಹಿತ ಗುಜರಾತ್ ಟೈಟನ್ಸ್ ಸೋಲುವಂಥ ಅನಿವಾರ್ಯತೆ ಬಂದು ಬಿಡ್ತದಕ್ಕಂತ. ಯಾಕಂದ್ರೆ ಅಲ್ಲೂ ಚಲೋ ಆಡಿದರು, ಸುದರ್ಶನ್ ಆಡಿದರು, ಶುಭ್ಮನ್ ಗಿಲ್ ಆಡಿದರು, ಇನ್ನೊಬ್ಬರು ಆಡಿದರು, ಎಲ್ಲ ಚೆನ್ನಾಗಿ ಬ್ಯಾಟ್ ಬೀಸಿದ್ರು. ಬ್ಯಾಟ್ ಬೀಸೋದು 2020 ಅಂದರೆ ಬ್ಯಾಟ್ ಬೀಸೋದು. ಅದೇನಾಗ್ತದೋ ಆಗ್ತದೆ. ಕುಂತು ಸಿಕ್ಸರ ಇಲ್ಲ ಬೌಂಡ್ರಿ ಸಿಕ್ತು, ಕ್ಯಾಚ್ ಅಥವಾ ಬೋಲ್ಡ್, ಇವು ಹೆಚ್ಚಿಗೆ ಆಗ್ತಾ ಅನ್ನೋದು. ಇದರ ಅರ್ಥ ಏನಪ್ಪ ಅಂತಂದ್ರೆ ಇದೊಂದು ರೀತಿಯಿಂದ